ಓಂ ನಮೋ ವೆಂಕಟೇಶಾಯ. ವೆಂಕಟಾದ್ರಿಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ವಿ ಶ್ರೀಕಾಂತ್ ಅಂತ ಈ ದೇವಾಲಯದ ಅರ್ಚಕರು. ನಮಸ್ಕಾರ ವೀಕ್ಷಕರೇ, ಧನುರ್ಮಾಸದ ಶುದ್ಧ ಏಕಾದಶಿಗೆ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಹೆಸರು. ವೈಕುಂಠ ಏಕಾದಶಿ ದಿನವನ್ನು ವಿಷ್ಣುವಿನ ಅನುಯಾಯಿಗಳಿಗೆ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ವೈಕುಂಠ ದ್ವಾರ ಭಗವಾನ್ ವಿಷ್ಣುವಿನ ಅಂತರಂಗದ ಪ್ರವೇಶ ದ್ವಾರವು ತೆರೆಯುತ್ತದೆ ಮತ್ತು ಈ ದಿನದಂದು ಉಪವಾಸ ಮಾಡುವ ಎಲ್ಲಾ ಭಕ್ತರಿಗೆ ಸ್ವರ್ಗವನ್ನು ಪ್ರವೇಶಿಸಲು ಮತ್ತು ಮೋಕ್ಷವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಎಂದು ಭಾವಿಸಲಾಗಿದೆ. ಶ್ರೀರಂಗಂನ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ತಿರುಪತಿಯ ತಿರುಮಲ ವೆಂಕಟೇಶ್ವರ ದೇವಸ್ಥಾನಕ್ಕೆ ವೈಕುಂಠ ಏಕಾದಶಿ ಬಹಳ ಮಹತ್ವದ ದಿನ. ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯ ದಿನದಂದು ಸಾಗರ ಮಂಥನವನ್ನು ನಡೆಸಲಾಯಿತು. ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ದೈವಿಕ ಅಮೃತವು ಹೊರಹೊಮ್ಮಿತು. ಅದನ್ನು ದೇವರುಗಳ ನಡುವೆ ವಿತರಿಸಲಾಯಿತು. ಆದ್ದರಿಂದ ಈ ಮಂಗಳಕರ ದಿನದಂದು ಸಾಯುವ ಜನರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಸ್ವರ್ಗೀಯ ನಿವಾಸ ಅಥವಾ ವೈಕುಂಠ ಧಾಮವನ್ನು ತಲುಪುತ್ತಾರೆ ಎಂದು ಹಿಂದೂ ಭಕ್ತರು ನಂಬುತ್ತಾರೆ. ಭಗವಾನ್ ಭೀಷ್ಮನು ಈ ಪವಿತ್ರ ದಿನದಂದು ಮರಣ ಹೊಂದಿದ್ದನು ಎಂದು ನಂಬಲಾಗಿದೆ ಮತ್ತು ಈ ನಿರ್ದಿಷ್ಟ ಕಾರಣಕ್ಕಾಗಿ ಈ ಏಕಾದಶಿಯನ್ನು ಕೆಲವು ಪ್ರದೇಶಗಳಲ್ಲಿ ಭೀಷ್ಮ ಏಕಾದಶಿ ಎಂದು ಕರೆಯಲಾಗುತ್ತದೆ. ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ವಿ ಶ್ರೀಕಾಂತ್ ಅಂತ ಈ ದೇವಾಲಯದ ಅರ್ಚಕರು. ಇದೇ ಶ್ರೀಮತ್ ಕ್ರೋಧಿನಾಮ ಸಂವತ್ಸರ ಪುಷ್ಯ ಶುದ್ಧ ಏಕಾದಶಿ ದಿನಾಂಕ 10/1/2025 ಶುಕ್ರವಾರದಂದು ವಿಶೇಷವಾಗಿರ್ತಕ್ಕಂತಹ ವೈಕುಂಠ ಏಕಾದಶಿಯ ಪರ್ವದಿನ. ಈ ಪರ್ವದಿನದಂದು ಶ್ರೀ ಭೂನಿಳ ಅಲಮೇಲಮಂಗ ಸಮೇತ ಶ್ರೀನಿವಾಸ ಸ್ವಾಮಿವಾರ ದೇವಾಲಯ, ತಿರುಮಲ ತಿರುಪತಿ ದೇವಸ್ಥಾನಗಳು, ವೈಯಾಲಿಕಾವಲ್, ಮಲ್ಲೇಶ್ವರಂ, ಬೆಂಗಳೂರು ಇವರ ಆಧ್ವರ್ಯದಲ್ಲಿ ಈ ವೈಕುಂಠ ಏಕಾದಶಿಯ ಪರ್ವದಿನದಂದು ಪ್ರಾತಃ ಕಾಲ 12:05ಕ್ಕೆ ಸ್ವಾಮಿಯವರಿಗೆ ತಿರುಪ್ಪಾವೈ ಅಂದರೆ ಸುಪ್ರಭಾತದ ಬದಲು ಈ ಧನುರ್ಮಾಸದಲ್ಲಿ ಹೇಳ್ತಕ್ಕಂತಹ ತಿರುಪ್ಪಾವೈ ಸೇವೆಯಿಂದ ಮೊದಲುಗೊಂಡು 12ವರೆಗೆ ಸ್ವಾಮಿಯವರಿಗೆ ಪ್ರಥಮಾರ್ಚನೆ ಆರಾಧನೆ. ಶುಕ್ರವಾರವಾಗಿರುವುದರಿಂದ ವಿಶೇಷವಾಗಿರ್ತಕ್ಕಂತಹ ಸ್ವಾಮಿಯವರಿಗೆ ಪೂರಾಭಿಷೇಕ ತಿರುಮಂಜನ ಕೈಂಕರ್ಯಗಳೆಲ್ಲ ನಡೆದು 2:15 ಗಂಟೆಗೆ ಸ್ವಾಮಿ ಉತ್ಸವ ಮೂರ್ತಿಯನ್ನು ಬಿಜಗ ಮಾಡಿಸಿ ವಿಶೇಷವಾಗಿರ್ತಕ್ಕಂತಹ ಆಸ್ಥಾನ ಸೇವೆಯನ್ನು ಮಾಡಿ 3 ಗಂಟೆಗೆ ವೈಕುಂಠ ದ್ವಾರ ಉದ್ಘಾಟನೆಯನ್ನು ಮಾಡಿ 3:15 ಗಂಟೆಗೆ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ವೈಕುಂಠ ದ್ವಾರ ದರ್ಶನದಿಂದ ಸ್ವಾಮಿಯವರನ್ನು ದರ್ಶನ ಮಾಡಿಸಲಾಗುತ್ತೆ. ಈ ದಿನದಂದು ಪ್ರಾತಃ ಕಾಲ 3:15 ಗಂಟೆಯಿಂದ ಹಿಡಿದು ರಾತ್ರಿ 11:15 ಗಂಟೆಯವರೆಗೂ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ವೈಕುಂಠ ದ್ವಾರ ದರ್ಶನ, ಸ್ವಾಮಿಯವರ ಹಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ಉಚಿತವಾಗಿ ಅನ್ನಪ್ರಸಾದ. ಎಲ್ಲ ಭಕ್ತ ಮಹಾಶಯರು ಕೂಡ ಈ ಒಂದು ಪರ್ವದಿನದಂದು ಸ್ವಾಮಿಯವರ ದರ್ಶನ ಮಾಡಿ ಸ್ವಾಮಿಯವರ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಶ್ರೀ ಶ್ರೀನಿವಾಸ ಸ್ವಾಮಿಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಓಂ ನಮೋ ವೆಂಕಟೇಶಾಯ. ಸರ್, ನನ್ನ ಹೆಸರು ಸರಳ ಸ್ವಾಮಿ ಅಂತ. ಇಲ್ಲಿಗೆ ಬಂದು ಸೇವೆ ಮಾಡೋಕ್ಕೆ ಬಂದಿದ್ದೀನಿ. 450 ರೂಪಾಯಿದು ಡಿಜಿಟಲ್ ಕ್ಯಾಲೆಂಡರ್ ಇದೆ, 120 ರೂಪಾಯಿದು ಚಿಕ್ಕ ಡೈರಿ ಇದೆ, 75 ರೂಪಾಯಿದು ಟೇಬಲ್ ಟ್ಯಾಪ್ ಇದೆ, 15 ರೂಪಾಯಿದು ಅಮ್ಮನವ್ರದ್ದು ಕ್ಯಾಲೆಂಡರ್ ಇದೆ ಸರ್.